Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. Preview. ಜನನಾಯಕ ಅಪ್ಪು ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಸಂಡೂರು ತಾಲೂಕಿನ ಎಲ್ಲ ಬಂಧು ಬಾಂಧವರಿಗೆ, ಎಲ್ಲ ನನ್ನ ಜನರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2024ರ ಎಲ್ಲ ಕೈಕಟ್ಟಳೆಗಳನ್ನು ಮರೆತು 2025 ನಿಮ್ಮ ಜೀವನದಲ್ಲಿ ಸುಖ ಸಂತೋಷದ ಮೂಟೆಗಳನ್ನು ಹೊತ್ಕೊಂಡು ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ಸಿರಾಜ್ ಹುಸೇನ್, ಪುರಸಭೆ ಅಧ್ಯಕ್ಷ, ಸಂಡೂರು. 2024 ಮುಗಿದು ಈ 2025 ಏನು ಇವತ್ತು ಶುರುವಾಗಿದೆ, ನಮ್ಮ ಪುರಸಭೆ ವತಿಯಿಂದ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನನ್ನ ಎಲ್ಲ ಸದಸ್ಯರ ಪರವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025ರಲ್ಲಿ ಸಂಡೂರಿನ ಜನತೆಗೆ ಏನು ಜನ ಬಯಸ್ತಿದ್ದಾರೆ, ಸಂಡೂರಿನ ಪುರಸಭೆ ಬಸ್ ಸ್ಟ್ಯಾಂಡ್ ಏನಿದೆ ಅದಕ್ಕೆ ಕಾರ್ಯ ಅತಿ ಶೀಘ್ರದಲ್ಲಿ ಶುರುವಾಗ್ತದೆ. ಹಾಗೆ ನೀರಿನ ಸಮಸ್ಯೆ ಕೆಲವೊಂದು ಏನು ಇತ್ತಲ್ಲ, ಅದಕ್ಕೆ 54 ಕೋಟಿ ಹೆಚ್ಚು ಅವರಿಗೆ ಅನುದಾನ ಬಂದಿದೆ. ಅದು ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಆಗ್ತದೆ. ಹಾಗೆ ಇಡೀ ಸಂಡೂರಿಗೆ ಒಂದು ಬೀದಿ ಲೈಟ್ಸಿಂದ ಹಿಡಿದು ಸ್ವಲ್ಪ ಕೆಲವು ನಮ್ಮದೇ ಆದಂಥ ಒಂದು ವಿಷನ್ ಇದೆ ಸಂಡೂರಲ್ಲಿ. ಅದಕ್ಕೆ ಪ್ರಾಮಾಣಿಕವಾಗಿ 2025ರಲ್ಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಲಿ ಅಂತೇಳಿ ನಮ್ಮ ಸಂಡೂರಿನ ಆರಾಧ್ಯ ದೈವ ಕುಮಾರಸ್ವಾಮಿಯಲ್ಲಿ ನಾನು ಬೇಡಿಕೊಳ್ತೀನಿ. ನಮಸ್ಕಾರ. ಎಲ್ಲರಿಗೂ ನನ್ನ ಮುಂಜಾನೆಯ ನಮಸ್ಕಾರಗಳು. ನಾನಿಲ್ಲಿ ರಾಘವೇಂದ್ರ ಹೈಸ್ಕೂಲ್ ಕುಡ್ತಿನಿಂದ ಮಾತಾಡ್ತಿರೋದು. ನಾವೆಲ್ಲರೂ 2024ನ ಎಂಡ್ ಮಾಡಿಕೊಂಡು 2025ರಲ್ಲಿ ಕಾಲಿಡ್ತಾ ಇದ್ದೀವಿ. ನಮ್ಮೆಲ್ಲರ ಅನಿಸಿಕೆಗಳು, ನಮ್ಮೆಲ್ಲ ಏನೆಲ್ಲ ನಾವು ದೇವರಲ್ಲಿ ಬೇಡ್ಕೊಂಡಿದ್ದೀವೋ ಅವೆಲ್ಲ ಕೂಡ ಸಕ್ರಮವಾಗಿ ನೆರವೇರಬೇಕಂತ ಎಲ್ಲರ ಬಗ್ಗೆ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅದೇ ಥರ ನಮ್ಮ ಶಾಲೆ ಕೂಡ ಚೆನ್ನಾಗಾಗಬೇಕು, ಅಪ್ಪು ಟಿ ವಿ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಇನ್ನೂ ಮುಂದೆ ಬೆಳ್ಕೊಂಡು ಹೋಗ್ಬೇಕಂತ. ಅವರು ಮಾಡ್ತಿರೋ ಕೆಲಸ ಭಾಳ ಒಳ್ಳೆ ಕೆಲಸ ಫಾರ್ ದ ಸೊಸೈಟಿಗೆ. ಅವ್ರದ್ದೆಲ್ಲ ಕೂಡ ಚೆನ್ನಾಗಾಗಲಿ. ಅವರೆಲ್ಲ ಅಚೀವ್ಮೆಂಟ್ ಆಗಿದೆ, ಆದರೆ ಇನ್ನೂ ಬರೋ ವರ್ಷದಲ್ಲಿ ಇನ್ನೂ ಗ್ರೇಟ್ ಅಚೀವ್ಮೆಂಟ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. 2024ರಲ್ಲಿ ದೇವರು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತೆ ಮಾಡುವ ಹೊಸ ವರ್ಷವು ಎಲ್ಲರಿಗೂ ಶುಭವೂ ಸಂತೋಷವೂ ಆಶೀರ್ವಾದಕರವಾಗಿರಲೆಂದು ದೇವರಲ್ಲಿ ಪ್ರಾರ್ಥನೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಪೋಷಕರಿಗೂ ಮತ್ತು ನಮ್ಮ ಬಂಧು ಮಿತ್ರರಿಗೂ ಹಾಗೂ ನಮ್ಮ ಶ್ರೀ ಸಿದ್ಧಿವಿನಾಯಕ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಮುದ್ದಿನ ಮಕ್ಕಳಿಗೂ ಹಳೆಯ
ವರ್ಷವನ್ನು ನೆನೆಯುತ್ತಾ ಹೊಸ ವರ್ಷದಲ್ಲಿ ನೀವು ಅಂದುಕೊಂಡ ಹೊಸ ಗುರಿಗಳು, ಹೊಸ ಸಾಧನೆಗಳು ಮತ್ತು ಅನೇಕ ಸ್ಫೂರ್ತಿಗಳು ತರಲಿ ಎಂದು, ಈ ಹೊಸ ವರ್ಷ ಸಂತೋಷವಾಗಿರಲಿ ಎಂದು ಹಾರೈಸುವ ಇಂತಿ ನಿಮ್ಮ ಮನೆ ಮಗಳು ರೇಖಾ SK. ಅಪ್ಪು ಚಾನಲ್ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್. I feel very happy when they have selected Appu. ಅಪ್ಪು ಅಂತ ಅಂದ್ಕೂಡಲೇ ನಮಗೆ ಎಲ್ಲರಿಗೂ ಇವತ್ತೇನು ರಿಕಾಲೇಷನ್ ಆಗುತ್ತೆ ಅಂದರೆ ಸರ್ವಿಸ್, ಹ್ಯುಮ್ಯಾನಿಟಿ. ನನಗೆ ತುಂಬ ಇಷ್ಟ ಆಯಿತು ಈ ಚಾನಲ್ ಹೆಸರು ನೀವು ಅಪ್ಪು ಅಂತ ಇಟ್ಟಿದ್ದಕ್ಕೆ. ಐ ಪ್ರೇ ಟು ಗಾಡ್ ಮೇ ದಿಸ್ ಚಾನಲ್ ಗೆಟ್ ಗ್ರ್ಯಾಂಡ್ ಸಕ್ಸಸ್ ಇನ್ ಫ್ಯೂಚರ್ ಡೇಸ್. ನಾನು ದೇವರಲ್ಲಿ ಬೇಡ್ಕೊಡ್ತೀನಿ ಇವರು ಇದೇ ರೀತಿ ಸರ್ವಿಸ್ ಕೊಡ್ತಾ ಇರಲಿ. ಆಮೇಲೆ ಐ ಫೀಲ್ ವೆರಿ ಹ್ಯಾಪಿ for spending their valuable time with us and for coverage of this institution. Today really, since morning, sir has been, Honnur Swami sir, really his restless efforts, he spent his valuable time with us today. He has done a complete video coverage of each and every event of our school, and really he is very happy. Personally, from the bottom of his heart, he expressed his thanks for us. We too also completely gratitude for their visit and encouragement. Media's visit must be there for all this, for the schools to control the unavoidable situations. Okay. Certain situations also may happen. So media support is very, very important. ಒಂದ್ಸಲಿ ಸಹಕಾರ ನೀಡಿದ್ದಕ್ಕಾಗಿ ನಾನು ಜನನಾಯಕರ ಅಪ್ಪು ಈ ವಾಹಿನಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಹೊನ್ನೂರು ಸ್ವಾಮಿ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸಿದೆ. ನಮಗೆ ನಿಜವಾಗ್ಲೂ ನಮಗೆ ನೀವು ಸಂದರ್ಶನಕ್ಕೆ ಬರ್ತೀವಿ ಅಂದರೆ ಅಪ್ಪು ಚಾನಲ್ ಅಂತಂದರೆ ಅಪ್ಪು ಚಾನಲ್ ಅಂದರೆ ಇದೇನಾ, ಅಯ್ಯೋ ಎಷ್ಟು ಖುಷಿ ಆಯ್ತು ನನಗೆ. ನಾವು ಅಭಿಮಾನಿ ಆಗಿದ್ದಕ್ಕೂ ನಮಗೆ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಹಾಗೆ ಖುಷಿ ಆಗ್ತದೆ. ಹೀಗೆ ಬೆಳೆಸಿ ಸರ್, ಹೀಗೆ ಬೆಳೆಸಿ, ಇನ್ನೂ ಚೆನ್ನಾಗಿ ಅಭಿವೃದ್ಧಿಯನ್ನು ಪಡಿ. ಹೊಸ ಹೊಸ ಪ್ರತಿಭೆಗಳನ್ನು, ಎಲ್ಲೋ ಇರ್ತಕ್ಕಂಥ ಪ್ರತಿಭೆಗಳನ್ನು ಇಲ್ಲಿ ನಮಗೆ ಪ್ರಸಾರ ಮಾಡಿ 4 ಜನಕ್ಕೆ ಒಂದು ಸಂದೇಶ ಹೇಳುವ ಹಾಗೆ ನಮ್ಮ ಒಂದು ಕಾರ್ಯವನ್ನು 4 ಜನಕ್ಕೆ ಮುಟ್ಟಿಸೋ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಾ. ಆ ಒಂದು ಕಾರ್ಯಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ವರ್ಷ ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿಕ್ಕೆ ಆ ಭಗವಂತನ ಕೇಳ್ಕೊತೀನಿ. ಸೊ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.